ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ಕ್ಯಾಬೇಜ್ನ ಒಂದು ಫಾರ್ಮ್. ಇದು ಯಾವ ಥರ ಕ್ಯಾಬೇಜ್ ಫಾರ್ಮಿಂಗ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಒಳ್ಳೆ ಕೃಷಿ, ಕ್ಯಾಬೇಜ್ ಕೃಷಿ. ಇದನ್ನು ಎಲೆಕೋಸು ಅಂತಲೂ ಕರಿತೀವಿ. ನಾರ್ಮಲಾಗಿ ನೀವು ಗೋಬಿ ಮಂಚೂರಿ ಮಾಡೋದಕ್ಕೆ ಬಳಸ್ತೀವಿ ಎಲೆಕೋಸು, ಅಥವಾ ಇನ್ನೊಂದು ಬರುತ್ತೆ ಸೊ ಕಾಲಿಫ್ಲವರ್, ಅದು ಬೇರೆ, ಇದು ಕ್ಯಾಬೇಜ್. ಸೊ ಎರಡನ್ನೂ ಗೋಬಿ ಮಂಚೂರಿಗೆ ಬಳಸಿರ್ತಾರೆ. ಸೊ ಕ್ಯಾಬೇಜ್ನಲ್ಲಿ ನಿಮಗೆ ಹುಳ ಎಲ್ಲ ಅಷ್ಟಾಗಿ ಇರಲ್ಲ. ಸೊ ಹಾಗಾಗಿ ಕ್ಯಾಬೇಜ್ ಗೋಬಿ ಮಂಚೂರಿ ಜಾಸ್ತಿ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದಾಗಲಿ ಔಟ್ಸೈಡ್ ಪ್ರಿಫರ್ ಮಾಡ್ತಾರೆ ಈಗ ಜಾಸ್ತಿ ಜನ. ಸೊ ಆ ಒಂದು ಕ್ಯಾಬೇಜ್ ಅಥವಾ ಎಲೆಕೋಸು ಏನು ಕರಿತೀವಿ ನೋಡ್ತಾ ಇದ್ದೀರಲ್ಲ, ಸೊ ಅದರ ಒಂದು ನಾವು ತೋಟ ತೋರಿಸ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಎಷ್ಟು ಚೆನ್ನಾಗಿ ಬೆಳೆದಿದೆ, ಸುತ್ತ ಎಲೆ ಹರಡಿದೆ. ಸೆಂಟರಲ್ಲಿ ನಿಮಗೆ ಆ ಒಂದು ಕ್ಯಾಬೇಜ್ ಅದು ಬೆಳೆದಿರೋ ಅಂಥದ್ದು, ಔಟ್ಸೈಡೆಲ್ಲ ಸುತ್ತ ಎಲೆ ಕವರ್ ಆಗಿರುತ್ತೆ. ಸೊ ಈ ಒಂದು ತೋಟದಲ್ಲಿ ಇದು ನೋಡ್ತಾ ಇದ್ದೀರಾ, ತುಂಬ ಚಿಕ್ಕ ಕ್ಯಾಬೇಜ್. ಇನ್ನು ಅದು ಸರಿಯಾಗಿ ಈಗ ತಾನೇ, ಅದಕ್ಕೂ ಒಂದು ಸ್ವಲ್ಪ ಡೇಸ್ ಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಸೊ ಸುತ್ತ ಎಲೆ ಕವರ್ ಆಗಿರುತ್ತೆ. ಆ್ಯಂಡ್ ಇದು ಬೆಳೆಯೋದ್ರ ತುಂಬ ಪ್ರಾಫಿಟ್ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಸಾಲಾಗಿ ಕ್ಯಾಬೇಜ್ ಹಾಕೊಂಡು ಹೋಗಿದ್ದಾರೆ. ತುಂಬ ಮಲ್ಟಿಪಲ್ ಲೈನ್ಸಲ್ಲಿ ಇದೆ. ಸೊ ಒಂದು ಲೈನಲ್ಲೂ ಎಷ್ಟೆಷ್ಟು ಕ್ಯಾಬೇಜ್ ಬಂದಿದೆ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಒಂದು ಲೈನ್ ನೀವು ಕೌಂಟ್ ಮಾಡಿಕೊಂಡ್ರೆ ಮೋರ್ ದೆನ್ 40 ಕ್ಯಾಬೇಜಸ್ ಇದೆ. ಸೊ ಈ ಥರ ಮಲ್ಟಿಪಲ್ ಲೈನ್ಸಲ್ಲಿದೆ. ಸೊ ಈಗಿನ ರೇಟ್ ನೋಡೋದಾದರೆ ನೀವು ಸಿಟಿ ಮಾರ್ಕೆಟ್ಗೆ ಹೋಗಿ ಹೋಲ್ಸೇಲ್ ರೇಟಲ್ಲೂ ಕ್ಯಾಬೇಜ್ ತೊಗೊಳ್ತೀರಾ ಅಂದರೆ ಮಾರ್ಕೆಟ್ಗಳಲ್ಲಿ 10 ರೂಪಾಯಿಗೆ, ಅಂದರೆ ಡಿಪೆಂಡಿಂಗ್ ಆನ್ ದ ಸೈಜ್. ಚಿಕ್ಕದಾದರೆ 5 ರೂಪೀಸ್, ದೊಡ್ಡದಾದರೆ 10 ರೂಪಾಯಿ. ಇನ್ನು ನಾವು ನಾರ್ಮಲ್ ಟೌನಲ್ಲೆಲ್ಲ ನೋಡಿದಾಗ ನಿಮಗೆ ಒಂದು ಕ್ಯಾಬೇಜ್ 25 ರೂಪೀಸ್, 20 ರೂಪೀಸ್ ಡಿಪೆಂಡಿಂಗ್ ಆನ್ ದ ವೆಯ್ಟ್ ನಿಮಗೆ ಸೆಲ್ ಮಾಡ್ತಾರೆ. ಸೊ ಒಳ್ಳೆ ಕೃಷಿ ಆ್ಯಂಡ್ ಬಿಕಾಸ್ ಆಫ್ ದ ಪ್ರಾಫಿಟ್ನಿಂದ ಇದು ನಿಮಗೆ ಒಳ್ಳೆ ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಸೊ ಒಂದು ಲೈನಿಂದ ನೀವು 50 ಕ್ಯಾಬೇಜಸ್ ಇದೆ ಅಂತಂದ್ರೂ ನೀವು 5 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಇಟ್ಕೊಂಡು ಹೋಲ್ಸೇಲಲ್ಲಿ ಫಾರ್ಮರ್ ಆ್ಯಂಗಲಿಂದ ನೋಡಿದ್ರೂ ನಿಮಗೆ ಲಕ್ಷ ಪ್ರಾಫಿಟ್ ಇದೆ. ಬಿಕಾಸ್ ಅಷ್ಟು ಒಂದು ದೊಡ್ಡ ಎಕರೆನಲ್ಲಿ ಬೆಳೆದಿರೋ ಅಂಥದ್ದಿದು. ಸೊ ನೀವೇ ನೋಡ್ತಿದ್ದೀರಾ, ತುಂಬ ವೈಡ್ ಆ್ಯಂಗಲಲ್ಲಿ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಬೆಳಿಬೇಕಾದ್ರೂ ಅಷ್ಟೇ, ನಾವು ಒಂದು ಕ್ಯಾಬೇಜ್ ಪಕ್ಕ ಇನ್ನೊಂದು ಕ್ಯಾಬೇಜು ಪಕ್ಕ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ಸ್ವಲ್ಪ ನಾವು ಗ್ಯಾಪ್ನ ನಾವು ಮೇಂಟೈನ್ ಮಾಡಬೇಕು. ಬಿಕಾಸ್ ಆ ಎಲೆ ಏನು ಹರಡುತ್ತಲ್ಲ, ಸುತ್ತ ಎಲೆ ಎಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಅದು ಹರಡಿ ನೀಟಾಗಿ ಅದು ಬೆಳೆಯೋದಕ್ಕೆ ಸ್ವಲ್ಪ ಸ್ಪೇಸಿಂಗ್ ತಗೊಳುತ್ತೆ. ಸ್ವಲ್ಪ ಈಕ್ವಲ್ ಡಿಸ್ಟೆನ್ಸಲ್ಲಿ ನಾವು ಬೆಳೆ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಆಲ್ಸೋ ನಾವು ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಮಾತಾಡಬೇಕಾದ್ರೆ ಬರೀ ಪ್ರಾಫಿಟ್ ಆ್ಯಂಗಲಲ್ಲಿ ನೋಡೋದಕ್ಕಾಗಲ್ಲ, ಕಾನ್ಸನ್ನು ನೋಡಬೇಕಾಗತ್ತೆ. ಸಮ್ಟೈಮ್ಸ್ ನೀವೇನಾದರೂ ಫಸ್ಟ್ ಟೈಮ್ ಇದನ್ನು ಬೆಳೀತಾ ಇದ್ದೀರಾ ಅಂದರೆ ಕೀಟನಾಶಕ ಅಂದರೆ ಕೆಮಿಕಲ್ಸ್, ಸ್ಪ್ರೇಸು, ಪೆಸ್ಟಿಸೈಡ್ಸು ಇದೆಲ್ಲನೂ ನೀವು ಹಾಕೋಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಭೂಮಿ ಅಂದರೆ ಲ್ಯಾಂಡ್ ಏನಿದೆ ಅದರ ಫಲವತ್ತತೆ, ಅಂದರೆ ಈ ಕೃಷಿ ಬೆಳೆಯೋದಕ್ಕೆ ಅದು ಪ್ರಾಪರಾಗಿ ಯೂಸ್ಫುಲ್ ಇದೆಯಾ ಈ ಕ್ಯಾಬೇಜ್ ಬೆಳೆಯೋದಕ್ಕೆ ಅಂತ ನೀವೆಲ್ಲ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಯಾವ ಸೀಸನಲ್ಲಿ ನೀವು ಬೆಳೀತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಕೆಲವೊಂದು ಸತಿ ತುಂಬ ಮಳೆ ಬಂದಾಗ ಬೆಳೆ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಒಂದು ಸಮ್ಮರ ಅಥವಾ ವಿಂಟರ ಈ ಥರ ನೋಡಿಕೊಂಡು ಬೆಳಿಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ನೀರು ಜಾಸ್ತಿ ಆದ್ರೂ ಈ ಬೆಳೆ ಹಾಳಾಗುತ್ತೆ, ಆ್ಯಂಡ್ ಕಡಿಮೆ ಆದ್ರೂ ಈ ಬೆಳೆ ಹಾಳಾಗುತ್ತೆ. ಸೊ ಹಾಗಾಗಿ ಯಾವ ರೀತಿ ನೀವು ವಾಟರ್ ಸಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಕೃಷಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಲ್ಲಿ ನೋಡೋದಕ್ಕೆ ಹೋದರೆ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಅದು ತುಂಬ ಯೂಸ್ ಮಾಡ್ತಾರೆ. ಅಂದರೆ ಹನಿ ನೀರಾವರಿ ಅಂತ ಕರಿತೀವಿ. ಸೊ ಅವಾಗೇನಾಗುತ್ತೆ, ಜಾಸ್ತಿ ನೀರೂ ಅದಕ್ಕೆ ಬಳಕೆ ಆಗಲ್ಲ, ತುಂಬ ಕಡಿಮೆನೂ ಆಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ವಾಟರ್ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿನ ನಾವು ಇನ್ವಾಲ್ವ್ ಮಾಡ್ಕೋಬೇಕಾಗುತ್ತೆ, ಆ ಒಂದು ಟೆಕ್ನಿಕ್ನ. ಸೊ ನೋಡ್ತಾ ಇದ್ದೀರಾ ಕ್ಯಾಬೇಜ್ ಯಾವ ರೀತಿ ಬೆಳೆದಿದೆ ಅಂತ. ಸೊ ಇದು ನಾವು ತೊಗೊಂಡಿರೋ ವಿಡಿಯೋ, ದಿಸ್ ಇಸ್ ಸಮ್ಮರ್ ಪೀರಿಯಡಲ್ಲಿ ತೊಗೊಂಡಿರೋದು, ಮಾರ್ಚಲ್ಲಿ. ತುಂಬ ಒಳ್ಳೆ ಬೆಳೆ ಬಂದಿದೆ. ಜಾಸ್ತಿ ಅಂದರೆ ತುಂಬ ನೀರು ಪ್ರಮಾಣ ಹೆಚ್ಚಿರಬಾರ್ದು ಈ ಒಂದು ಕ್ಯಾಬೇಜ್ ಇದಕ್ಕೆ. ಬಿಕಾಸ್ ರೈನಿ ಸೀಸನ್ನ ಆದಷ್ಟು ಅವಾಯ್ಡ್ ಮಾಡ್ಬೋದು. ಜಸ್ಟ್ ದಟ್ ನೋಡ್ಕೋಬೇಕು ನೀವು, ಮಳೆಯಿಂದ ಇದು ಹಾನಿ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನೋಡಿಕೊಂಡ್ರೆ ಇದು ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಆ್ಯಂಡ್ ಒಳ್ಳೆ ಪ್ರಾಫಿಟ್ ಇರುತ್ತೆ. ನೀವು ಒಂದು ಸಲ ಇಷ್ಟು ಪ್ರಾಡಕ್ಟ್ಸ್ ಅಂದರೆ ಏನು ಬೆಳೆ ಬೆಳೆದಿದ್ದೀರಾ ಅದನ್ನು ಮಾರ್ಕೆಟಲ್ಲಿ ಸಪ್ಲೈ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮಗೆ 1000 ಲಕ್ಷ ಗಟ್ಟಲೆ ನಿಮಗೆ ಪ್ರಾಫಿಟ್ ಇರುತ್ತೆ. ಸೊ ಇದೊಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು.
ಸೊ ನೀವು ಭೂಮಿ ತಾಯಿನ ನಂಬಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಲ್ಲ, ಅದರಲ್ಲೂ ಕೃಷಿ ಅಂತಂದರೆ ಯಾವತ್ತೂ ಕೈ ಬಿಡಲ್ಲ. ಬಟ್ ನಿಮ್ಮ ಟೆಕ್ನಿಕ್ಸ್ ಅಂದರೆ ನೀವು ಏನೇನು ಕೀಟನಾಶಕ ಅಥವಾ ಯಾವ ಸೀಸನಲ್ಲಿ ಮಾಡ್ತಿದ್ರೋ ಎಲ್ಲ ನೋಡಿಕೊಂಡು ಮಾಡಿದಾಗ ತುಂಬ ಒಳ್ಳೆ ಬೆಸ್ಟ್ ನಿಮಗೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಸಿಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.